ಆದ್ರೆ ಆ ಸಮುದಾಯದ ಜನ ಅರ್ಥ ಮಾಡ್ಕೊಳ್ಬೇಕು. ಇವನ್ನ ತಗೊಂಡೋಗಿ ಯಾವ್ದಾದ್ರು ನಿಮಾನ್ಸ್ ಹಾಸ್ಪಿಟಲ್ ಸೇರಿಸ್ಬೇಕು. ಈ ಮನುಷ್ಯನ ಬಾಯಿ ಬಂದಂಗ್ ಮಾತಾಡ್ತಾನೆ. ಈಗೇನೋ ಎಲ್ಲ ಸಚಿವ ಸಂಪುಟ ವಿಸ್ತರಣೆ ಆಯ್ತಲ್ಲ, ಈಗ ನನ್ನೇನೋ ಮನೇನೋ ಮಾತಾಡಿದಾನೆ ತವೇಲ್ದಾಗೆ, ಮತ್ತೇನಾರ ಒಂದು ಚೇರ್ಮನ್ ಗಿರ್ಮನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಮತ್ತೆ ಶುರು ಮಾಡಿದ್ದಾನೆ. ಹಾಗಾಗಿ ಅಲ್ಲಿ ಚಪ್ಪಲಿ ಹೊಡೆದ್ರಲ್ಲ, ಯಾಕೆ ಹೊಡೆದ್ರು ಚಪ್ಪಲಿಲಿ? ಅಲ್ಲಿದ್ದಕ್ಕಂತ ಜನ ಆ ಜಯಂತಿ ಮಾಡ್ತಾ ಇದ್ರೆ ಆಚೆ ಬಂದ್ರೆ ಆ ಕಾರ್ ಮೇಲೆ ಹತ್ಬಿಟ್ಟು ಕೋತಿ ತರ ಆಡ್ತಾ ಇದ್ದ. ಸಾರ್ವಜನಿಕರು ಸುಮ್ಮನೆ ಇರ್ತಾರೆ, ಏನಂತ ಹೊಡಿತಾರೆ. ಅಲ್ಲಿ 10 ವರ್ಷ ಬಂದು ತೆಗೆದು ತೋರಿಸಿದ್ರು, ಹೊಡೆದ್ರು. ಹಾಗಾಗಿ ನಡವಳಿಕೆ ಸರಿಯಾಗಿ ಇಟ್ಕೊಬೇಕಲ್ವ ಮನುಷ್ಯ. ನಡವಳಿಕೆ ಸರಿಯಾಗಿ ಇಟ್ಕೊಂಡ್ರೆ ಬಾಯ್ಗೆ ಬಂದಾಗ ಮಾತಾಡಿದ್ರೆ ಇಲ್ಲಿ ಕೂತಿರ್ತಕ್ಕಂಥವ್ರು ಇವತ್ತು ಹೇಳ್ತಾ ಇದೀನಿ ಕೇಳಿ. ಡೆಲ್ಲಿಲಿ ಕುಮಾರಣ್ಣ ನವದೆಹಲಿದ್ರು, ನಾವು ಇದ್ವಿ, ಬಹಳ ಜನ ಬಂದ್ರು. ಯಾವನೋ ಒಂದಷ್ಟು ಜನ ಕಾಂಗ್ರೆಸ್ ನಲ್ಲಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥವ್ರಿಗೆ ಟ್ಯಾಬ್ಲೆಟ್ ರ್ಯಾಂಕ್ ಕೊಟ್ಟು ಇಟ್ಕೊಂಡಿದ್ದಾರೆ. ಏನು ಅವೇಳನಕಾರಿ ಪೋಸ್ಟರ್ ಹಂಚೋದು. ನಮಗ್ ಬರೋದಿಲ್ವಾ ಪೋಸ್ಟರ್ ಹಂಚೋದು? ನಮಗ್ ಬರಲ್ವಾ? ಆಮೇಲೆ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾದವರು ಎಷ್ಟು ಕೀಳ್ಮಟ್ಟಕ್ಕೆ ಇಳಿದಿದ್ದಾರೆ ಅಂತಂದ್ರೆ, ಆ ಅವೇಳನಕಾರಿ ಪೋಸ್ಟರ್ನ ಹಂಚಿದ್ದನ್ನ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅದನ್ನ ಪೋಸ್ಟ್ ಮಾಡ್ತಾರೆ. ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ದೇಶದಲ್ಲಿ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ, ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಕುಮಾರಣ್ಣವ್ರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿ ಅವ್ರ ಮೇಲೆ ಅಭಿಪ್ರಾಯ ಇದೆ. ಇವತ್ತು ಸಹ ಯಾವ್ದಾದ್ರು ಒಂದು ಸಾರ್ವಜನಿಕ ಸಭೆಗೆ ಹೋದ್ರೆ, ಯಾವ್ದಾದ್ರು ಒಂದು ಮದುವೆಗೆ ಹೋದ್ರೆ ಎಷ್ಟು ಜನ ಕೂತಿದ್ದಾರೋ 10 ಜನ ಅವ್ರು ಬಂದಾಗ ಕೈ ಮುಗಿದು ಮತ್ತೆ ನಿಂತು ಮತ್ತೆ ಕೂರ್ತಾರೆ. ಅಷ್ಟು ಅವ್ರ ಬಗ್ಗೆ ಗೌರವ ಇದೆ, ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಇವ್ರು ಯಾವನ್ನ ಬಯ್ಯಕ್ಕಂತಾನೆ ಇಟ್ಕೊಂಡಿದ್ದಾರೆ. ಆದ್ರೆ ಕಾಂಗ್ರೆಸ್ನ ಶಾಸಕರು ಸದನದಲ್ಲಿ ನಾನು ಲಾಭೆಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಅವನ ಬಳಿಗೆ ಬಳಸಿರ್ತಕ್ಕಂಥ ಪದ ಅಷ್ಟು ಆಕ್ರೋಶ ಇದೆ ಅವರ ಶಾಸಕರಿಗೆ. ಅವನ ಬಗ್ಗೆ ಯಾರು ಗೌರವ ಇಟ್ಕೊಂಡಿಲ್ಲ. ಹಾಗಾಗಿ ಆ ಚಿಕ್ಕಬಳ್ಳಾಪುರದ ಶಾಸಕ ಇನ್ನು ಮುಂದಕ್ಕಾದ್ರೂ ಗೌರವಯುತವಾಗಿ ನಡ್ಕೊಂಡ್ಲಿ. ನಾವು ರಾಜಕಾರಣಿಗಳು ಜಾತಿ ನಿರ್ಮೂಲನೆ ಮಾಡ್ಬೇಕು ಅಂತೀರಿ, ಆದ್ರೆ ಇಂಥ ಶಾಸಕರಿದ್ರೆ ಎಲ್ರಿ ಜಾತಿ ನಿರ್ಮೂಲನೆ ಆಗ್ತದೆ? ಜಾತಿಗಳ ಮಧ್ಯೆ ಇಂಥ ವಿಷಕಾರಿ ಮಾತುಗಳನ್ನ ಮಾತಾಡಿ ಜಾತಿಗಳ ಮಧ್ಯೆ ಜಗಳ ತಂದಿಟ್ಟು ಯುವಕರ ಆ ಒಂದು ನೈತಿಕತೆಯನ್ನು ಕುಚ್ಚಿಸ್ತಕ್ಕಂಥ ಕೆಲಸವನ್ನ ಈ ನೀಚ ಶಾಸಕ ಮಾಡ್ತಾ ಇದ್ದಾನೆ. ಹಾಗಾಗಿ ಇನ್ನು ಮುಂದಕ್ಕಾದ್ರೂ ಆ ಶಾಸಕ ಸ್ವಲ್ಪ ಗೌರವಯುತವಾಗಿ ನಡ್ಕೊಂಡ್ಲಿ ಅಂತೇಳಿ ನಾನು ತಮ್ಮ ಮುಖಾಂತರ ಆ ಶಾಸಕನಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.